ಅವರು ಅವರಿಗೆ ಸ್ವಲ್ಪ ಬ್ರಾಹ್ಮಣ ಸಮಾಜದವರು ಸಮಸ್ಯೆ ಬಂತು. ಒಂದು ಹುಡುಗಿನ ಗಟ್ಟಿ ಮಾಡಿದ್ರು ಅವ್ರಿಗೆ ಮದುವೆಗೆ. ಇನ್ನು ಒಂದು ವಾರ ಬಾಕಿ ಉಳಿದಿತ್ತು ಮದುವೆ ಆಗಕ್ಕೆ. ಹುಡುಗಿ ಋತುಮತಿ ಆದ್ಲು. ಬ್ರಾಹ್ಮಣರ ಒಳಗೆ ಅವಾಗಿನ ಕಾಲಕ್ಕೆ ಮದುವೆಗಿಂತ ಮೊದಲು ಋತುಮತಿ ಆದ್ಲಂದ್ರೆ ಅದನ್ನು ತಗೊಂಡೋಗಿ ಅಡವ್ಯಾಗ ಕಣ್ಣು ಕಟ್ಟಿಬಿಟ್ಟು ಬರುವಂಥದ್ದು ಒಂದು ಪದ್ಧತಿ ಇತ್ತು. ಕರೆನ ಹಿಂದಿನ ಕಾಲನೇ ಬರೋಬರಿ ಐತ್ರಿ. ಈಗ PSI ಸಾಹೇಬ್ರು ಹೇಳಿ ಹೋದ್ರಲ್ಲ, ನಿಮ್ಮ ಹೆಣ್ಮಕ್ಳ ಬಗ್ಗೆ ಯಾಚರ ಭಾಳ ಶಾಣ್ಯರಿದ್ರು ಹಿಂದಿನ ಮಂದಿ. ಎಳಕ್ಕಿದ್ದಂಗೆ ಗಂಟು ಹಾಕಿಬಿಡ್ತಿದ್ರು, ಯಾವ ಸಮಸ್ಯೆ ಇದ್ದಿಲ್ಲ. ಹಂಗೆ ಓದಿಸ್ಕೊಂತ ಹೋಗಾರ. ಓದಿಸೋದು ಬೇಡ ಅಂದಿಲ್ಲ, ಕರೆ ಗಟ್ಟಿ ಮಾಡಿ ಓದಿಸ್ರಿ. ಇರಲಿ, ಋತುಮತಿ ಆಗೋದಕ್ಕಿಂತ ಮೊದಲ ಮದುವೆ ಆಗೋದಕ್ಕಿಂತ ಮೊದಲು ಋತುಮತಿ ಆದದ್ದಕ್ಕೆ ಹುಡುಗಿನ ಕಣ್ಣು ಕಟ್ಟಿ ಅಡವ್ಯಾಗ ಬಿಡ್ಬೇಕಂತ ಕಾನೂನು. ತಯಾರಾದರು. ಆದರೆ ವಿಚಾರವಂತರಾಗಿರುವಂಥ ಗೋವಿಂದ ಸಂತ ಹಳಿಯಾಳ್ಕರ್ ಅವರು ಅದನ್ನು ಪ್ರತಿಭಟನೆ ಮಾಡಿ, ಅದ್ರೊಳಗೆ ಅಕ್ಕಿದೇನು ತಪ್ಪೈತೆ, ಅದು ಪ್ರಕೃತಿ ನಿಯಮ, ನಾನು ಅಕ್ಕಿನೇ ಮದುವೆ ಆಗೋದಂತ ಹಠ ಮಾಡಿ ಹಿರಿಯರಿಗೆ ವಿರುದ್ಧಾಗಿ ಮದುವೆ ಆಗಿದ್ದಕ್ಕೆ ಗೋಕರ್ಣದ ಬ್ರಾಹ್ಮಣರೆಲ್ಲ ಕೂಡಿ ಅವರಿಗೆ ಬಹಿಷ್ಕಾರ ಹಾಕಿಬಿಟ್ರು. ಊರಿಂದ ಹೊರ ಹಾಕಿಬಿಟ್ರು. ಹೊಟ್ಟಿ ಪಾಡಿಗೆ ಹೆಂಡತಿ ಕರ್ಕೊಂಡು ಹಳಿಯಾಳಕ್ಕೆ ಬಂದು ರಾಮನ ಗುಡಿ ಒಳಗೆ ರಾಮನ ಪೂಜೆ ಮಾಡ್ಕೊಂತ ಉಳಿದಿದ್ದರು. ಅವರು ಯಾವ ಸಮರ್ಥ ರಾಮದಾಸರ ರಾಮದಾಸಿ ದೀಕ್ಷಾ ತಗೊಂಡಿದ್ದರು. ಆ ಪದ್ಧತಿಗನುಗುಣ 5 ಮನೆ ಭಿಕ್ಷಾ ಮಾಡಿ ದಿನ ದಾಸಬೋಧವನ್ನು ಪಾರಾಯಣ ಮಾಡಿ ಉಣ್ಣೋದವ್ರ ಪದ್ಧತಿ. ಒಂದು ದಿನ ದಾಸಬೋಧ ಓದೋ ಮುಂದೆ ಒಂದು ಶ್ಲೋಕ ಅರ್ಥ ಆಗಲಿಲ್ಲ ಅವರಿಗೆ. ಭಾಳ ತಲೆ ಕೆಡಿಸ್ಕೊಂಡ್ರು. ಅದಕ್ಕೊಂದು ಮಾರ್ಕ್ ಮಾಡಿದ್ರು, ರೌಂಡ್ ಹಾಕಿ ಯಾರ ಚಲೋ ಜ್ಞಾನಿ ಮಹಾತ್ಮರು ಸಿಕ್ಕರೆ ಇದ್ರ ಬಗ್ಗೆ ಒಂದಿಟ್ಟು ಕೇಳೋಣಂತ ಅದನ್ನು ರೌಂಡ್ ಮಾಡಿ ಮುಂದಿನ ಪುಟ ಓದಿದರು. ಅವತ್ತು ರಾತ್ರಿ ಮಲಗಿ ಮರುದಿನ ಮತ್ತೆ ಕಾಯ್ಕ ಮಾಡಿ 2ನೇ ದಿನ ಪಾರಾಯಣ ಮಾಡಕ್ಕೆ ಗ್ರಂಥ ತೆಗಿತಾರ. ಎಲ್ಲಿ ಮಾರ್ಕ್ ಮಾಡಿದ್ರು ಅಲ್ಲಿ ಒಂದು ಚೀಟಿ ಇತ್ತು. ಇದು ಸಿದ್ಧಾರೂಢರ ಪವಾಡ ಕೇಳ್ರಿ. ಆ ಮಾರ್ಕ್ ಮಾಡಿದ ಜಾಗದಾಗ ಒಂದು ಚೀಟಿ, ಅದು ಮರಾಠಿ ಒಳಗೆ ಬರೆದಿತ್ತು. ಹೇ ಗೋವಿಂದ ಸಂತ್, ನಿನ್ನ ಸಂಶಯ ನಿವಾರಣೆ ಆಗಬೇಕಾದರೆ ನೀನು ಈಗಿಂದೀಗೆ ಹುಬ್ಬಳ್ಳಿಗೆ ಬಾ. ಜಗದ್ಗುರು ಸಿದ್ಧಾರೂಢರು ರಾಮನ ಅವತಾರ ಇದ್ದಾರೆ, ಅವರಿಂದ ನಿನ್ನ ಸಂಶಯ ನಿವಾರಣೆ ಆಗ್ತದಂತ ಅಲ್ಲಿ ಚೀಟಿ ಬರೆದಿತ್ತು. ಹೆಂಡತಿ ಕರೆದು ಕೇಳಿದ, ನಮ್ಮ ಮನೆಯಾಗ ಇರೋರು ನಾವಿಬ್ಬರ, ಬಹುಶಃ ನೀನ ಬರೆದಿರ್ಬೇಕು, ಇದನ್ನ ಯಾಕೆ ಬರೆದಿ, ಎಲ್ಲಿ ಬರೆದಿ? ಚೀಟಿ ತಗೋ. ಆಕೆ ನಕ್ಕಲು, ನಿಮಗೆ ಗೊತ್ತಿಲ್ಲ, ನನಗೆ ಮರಾಠಿ ಬರೋದಿಲ್ರಿ, ಇದು ಮರಾಠಿ ಒಳಗೈತಿ, ನಾ ಬರೋದಿಲ್ಲ ಅಂದ್ಲು. ಆಶ್ಚರ್ಯ ಆಯ್ತು, ಯಾರು ಬರೆದಿರು, ತಲೆ ಕೆಡಿಸ್ಕೊಳ್ಳಿಲ್ಲ. ಅವತ್ತು ಮತ್ತೆ ಎಲ್ಲ ಮುಗಿಸಿ ರಾತ್ರಿ ಮಲಗಿದಾಗ ಕನಸು ಬಿತ್ತು. ಕನಸಿನೊಳಗೆ ಅವನಿಗೆ ದರ್ಶನ ಕೊಟ್ಟಿದ್ದು ಸಾಕ್ಷಾತ್ ಶ್ರೀರಾಮಚಂದ್ರ ಪ್ರಭು. ರಾಮಂತಾನೆ, ಅಪ್ಪ ನಿನ್ನ ನಿಷ್ಕಲ್ಮಶವಾದ ಭಕ್ತಿಗೆ ಮೆಚ್ಚಿ ನಿನಗೆ ದಾರಿ ತೋರಿಸಿನು. ನಾನು ಬೇರೆ ಒಳ್ಳ, ಹುಬ್ಬಳ್ಳಿವರೆಗಿರುವಂಥ ಸಿದ್ಧಾರೂಢಪ್ಪ ಬೇರೆ ಅಲ್ಲ, ನಾನೇ ಈಗ ರಾಮ ಅವತಾರ ಹುಬ್ಬಳ್ಳಿ ಒಳಗೆ ತಗೊಂಡೇನಿ, ಅಲ್ಲಿ ಬಾ, ನಿನ್ನ ಸಂಶಯ ನಾ ಪರಿಹಾರ ಮಾಡ್ತೀನಿ ಅಂತ ಸಾಕ್ಷಾತ್ ಶ್ರೀರಾಮ ಆದೇಶ ಮಾಡಿದ. ಎದ್ರು. ಆನಂದ ಆಗಿತ್ತು. ಹುಬ್ಬಳ್ಳಿ ಸಿದ್ಧಾರೂಢ ಅಂದ್ರೆ ಯಾರಂತ ಅಲ್ಲಿ ಇಲ್ಲಿ ವಿಚಾರಿಸಿ ತಿಳ್ಕೊಂಡಾಗ ಗೊತ್ತಾಯ್ತು, ಅವರು ಜಾತಿಯಿಂದ ಬ್ರಾಹ್ಮಣರಲ್ಲ. ಅವ್ರು ವಿಚಾರ ಮಾಡಿದರು, ಮೊದಲೀಗ ಒಂದು ಸರಿ ಬಹಿಷ್ಕಾರ ಹಾಕ್ಸಿಕೊಂಡು ಗೋಕರ್ಣ ಬಿಟ್ಟು ಹಳಿಯಾಳಕ್ಕೆ ಬಂದೇನಿ. ನಾ ಈ ಕಮ್ಮಿ ಜಾತಿ ಸಿದ್ಧಾರೂಢನ ಕಡೆಗೆ ಹೋದೆ ಅಂದ್ರೆ ಮತ್ತೆ ಈ ಬ್ರಾಹ್ಮಣರು ನಾನು ಇಲ್ಲಿ ಊರು ಬಿಡಿಸಿದ್ರಂದ್ರೆ ಮತ್ತೆ ಎಲ್ಲಿ ಹೋಗ್ಲಪ್ಪ, ಬ್ಯಾಡಿದು ಪಜೀತಿ ಅಂತೇಳಿ ಹುಬ್ಳಿಗೆ ಹೋಗೋ ಪ್ಲ್ಯಾನ್ ಕ್ಯಾನ್ಸಲ್ ಮಾಡಿ ಮತ್ತೆ ಆರಾಮ್ ಮಕ್ಕೊಂಡಿದ್ರು. ಮತ್ತೆ ರಾತ್ರಿ ಕನಸಿನ್ಯಾಗ ರಾಮದೇವರು ಬರ್ತಾರೆ. ಇವ ಮಕ್ಕೊಂಡಿದ್ದ ಕನಸಿನ್ಯಾಗ ಬಂದು ಕಪಾಳಕ್ಕೆ ಹೊಡೆದ ರಾಮ. ಗಾಬರಿಯಾಗಿ ಎದ್ರ, ಕನಸಿನ್ಯಾಗ ಬಿಡದಾನ್ರಿ. ಗಾಬರಿಯಾಗಿ ಎಚ್ಚರಾತು. ಸಾಕ್ಷಾತ್ ಶ್ರೀರಾಮ ದರ್ಶನ ಆಯ್ತು ಅವನಿಗೆ. ಕರೆನೇ ರಾಮನ ಕಂಡ. ಏನು ಮೂರ್ಖದಿಯೋ ನೀನು, ಅಲ್ಲೋ ಜಾತಿ ನಾ ಪೂಚೋ ಸಾಧು ಸೇ ಪೂಚ್ ಕೇವಲ ಜ್ಞಾನ. ಸಾಧುನ ಹತ್ರ ಜಾತಿ ನೋಡ್ತಾನ,
ಬ್ರಾಹ್ಮಣ ಅಂದ್ರೆ ಇವರು ಬ್ರಾಹ್ಮಣ ಅಲ್ಲ, ಜುಟ್ಟು ಜನವಾರ ಹಾಕಿದವರು ಬ್ರಾಹ್ಮಣ ಅಲ್ಲ ಮಗ. ಬ್ರಹ್ಮಜ್ಞಾನಿಯೇ ನಿಜವಾದ ಬ್ರಾಹ್ಮಣದಾನ. ಈಗಿಂದೀಗ ನೀವು ಹುಬ್ಬಳ್ಳಿ ಹೋಗು, ನಿನ್ನ ಕಂಟಕ ಸಂಕಟ ಬಯಲಾಗ್ತತೋ, ಅಲ್ಲಿಗೆ ಬಾ, ಅಲ್ಲಿ ಆ ರೂಪದಿಂದ ನನ್ನ ದರ್ಶನ ಮಾಡಂತ ಸಾಕ್ಷಾತ್ ಶ್ರೀರಾಮ ದೇವರು ಆದೇಶ ಮಾಡಿದಾಗ ಆನಂದ ಕಣ್ಣೀರು ನಾ ಧನ್ಯ ಅದೇ ರಾಮನ ದರ್ಶನ ಆತಂತ. ಮರುದಿನ ಅಂದ್ರೆ ಎದ್ದು ಕೂಡಲೇ ಹೆಂಡತಿ ಕರ್ಕೊಂಡು, ಅವಾಗೆಲ್ಲ ಭಾಳ ಕಠಿಣ ನಡ್ಕೊಂತ ಬರ್ಬೇಕಾಕಿತ್ತು ರೀ, ಗಾಡಿ ವ್ಯವಸ್ಥೆ ಇದ್ದಿಲ್ಲ. ಅವರು ಹುಬ್ಬಳ್ಳಿಗೆ ಬಂದು ಮುಟ್ಟಿದಾಗ ರಾತ್ರಿ ಹೊತ್ತು ಮುಳುಗಿತ್ತು. 9ರ ಮ್ಯಾಲ ಬಂದಾರ. ಹಿಂದಿನ ಕಾಲಕ್ಕೆ 7ಕ್ಕೆ ಕತ್ಲಾತಂದ್ರೆ ಎಲ್ಲ ಉಂಡು ಮಕ್ಕೊಂಡು ಬಿಡೋರು ದೌಡ್. 9ಕ್ಕೆ ಎಲ್ಲ ಕ್ಲೋಸ್ ಆಗಿತ್ತು ಡೋರ್ ಮಟ್ಟದ್ದು. ಇನ್ನೇನು ಮಾಡೋದು? ಈಗ ಎಬಸಂಗಿಲ್ಲ. ಹೊರಗನ ಅಲ್ಲೊಂದು ಹುಣಸಿ ಗಿಡದ ಕೆಳಕ್ಕೆ ಹಾಸಿಗೆ ಹಾಸಿಕೊಂಡು ಗಂಡ ಹೆಂಡತಿ ತಂಪನ್ಯಾಗ ಅಲ್ಲೇ ಮರದ ಕೆಳಗೆ ಮಲಗಿದಾಗ ಮಲಗಿದಂಥ ಒಳಗೆ ಮಲಗಿದ ಸಿದ್ಧಾರೂಢಪ್ಪ ಗೊತ್ತಾತಂತ ನನ್ನ ಭಕ್ತರು ಹೊರಗೆ ಚಳಿಯಿಂದ ನಡಗಕತ್ಯಾರ. ಮಧ್ಯರಾತ್ರಿ ಸಿದ್ಧಾರೂಢರು ಬಂದು ಕದ ತೆಗಿತಾರ. ಅಪ್ಪ ಹೇಳ್ರಿ ಒಳಗೆ ಬರ್ರಿ. ಇವ್ರಿಗೆ ಅವರೇ ಸಿದ್ಧಾರೂಢ ಅಂತ ಗೊತ್ತಿಲ್ಲ. ಒಳಗೆ ಬರ್ರಿ. ಆಶ್ಚರ್ಯ ಆತವ್ರಿಗೆ, ಇವ್ರು ಯಾರು? ಅಪ್ಪ ನಿಮಗೆ ರಾತ್ರಿ ಪ್ರಸಾದ ಆಗಿಲ್ಲ, ಹೊಟ್ಟೆ ಸುದತಿ, ಬರ್ರಿ ಅಂತ ಸ್ವತಃ ಕರ್ಕೊಂಬಂದ ಅವರಿಗೆ ಬಾಳೆ ಎಲೆ ಹಾಕಿ ಉಣಿಸಿ ಅವ್ರಿಗೆ ಬೆಚ್ಚಗೆ ಹೊತ್ಕೊಳಕ್ಕೆ ಕೌದಿ ಕೊಟ್ಟು ಮಲಗಿಸಿ ಆ ಮಕ್ಕಳ್ರಿಪ್ಪ ಏನಂತೋಗಿ ರಾತ್ರಿ ಮಕ್ಕೊಂಡಾರ. ಅವರ ಸಿದ್ಧಾರೂಢಂತವ್ರಿಗೆ ಗೊತ್ತೇ ಆಗಿಲ್ಲ. ಯಾರೋ ಮಠದಾಗಿನ ಸೇವಕರಂತ ತಿಳ್ಕೊಂಡಾರ. ಯಾಕೆ ನಮ್ಮಜ್ಜ ಕಾವಿ ಅರಿವಿ ಹಾಕೊಂತಿದ್ದಿಲ್ಲ. ನಮ್ಮಜ್ಜ ಸಾದಾ ಸೀದಾ ಒಂದು ಲುಂಗಿ. ನಿಮ್ಮೂರಾಗ ಸದಾನಂದ ಸ್ವಾಮಿಗಳಂತೇನು ಆದು ಹೋದ್ರಂತ ಅವ್ರ ಬಗ್ಗೆ ಹೇಳ್ತಾರೆ. ಬರೀ ಒಂದು ಕೌಪಿನ ಒಂದು ಲುಂಗಿ ಮ್ಯಾಲೆ ಇರ್ತಿದ್ರು. ನಿಜವಾದ ಮಹಾತ್ಮ ವೇಷ ಹಾಕ್ಕೊಂಡು ಮಂದಿ ಮಳ್ಳು ಮಾಡವಲ್ಲ. ಇವ ಸ್ವಾಮಿ ಅನ್ನೋದು ಗೊತ್ತಾಗಲಿಲ್ಲ. ಒಮ್ಮೆ ಸಿದ್ಧಾರೂಢರಿಗೆ ಮೈಸೂರು ಕಡೆ ಭಕ್ತರು ಬಂದಾರ್ರಿ. ಇವ್ರು ಹೊರಾಗ ಅಕ್ಕಿ ಆರಿಸ್ಕೊಂತ ಕುಂತಿದ್ರಂತ. ಇವ್ರು ಮೈಸೂರು ಕಡೆ ಭಕ್ತರು ಬಂದಾರ. ಯಪ್ಪ ಸಿದ್ಧಾರೂಢ ಅಜ್ಜವ್ರು ಎಲ್ಲದಾರ್ರಿ ಅಂತ ಅವ್ರನ್ನೇ ಕೇಳೋರು ಹೋಗಿ. ಯಾಕೆ ಇವ್ರು ಸ್ವಾಮಿಗಳ ಜೊತೆ ಕಾಣ್ತಿದ್ದಿಲ್ಲ. ಅವರು ಅಲ್ಲಿ ಒಳಗದಾರ ಹೋಗ್ರೇವ ಅಂದು. ಇವ್ರು ಅಪ್ಪೋರ, ಯಪ್ಪ ಗಡಿಬಿಡ್ಯಾಗ ಸ್ವಲ್ಪ ಮಾರ್ತ ಬಂದ್ವಿ, ತಗೋ ಒಂದು 2 ರೂಪಾಯಿ ಕೊಟ್ರು ಅವ್ರ ಕೈಯಾಗ. ಒಂದು ಸ್ವಲ್ಪ ನಾವು ಕೈಕಾಲು ಮುಖ ಜಳಕ ಮಾಡಿ ಬರೋದ್ರೊಳಗೆ ಯಪ್ಪ ನಮಗೆ ಹುಬ್ಬಳ್ಳಿ ಪ್ಯಾಟ್ ಹೊಸದು, ಹಂಗೆ ಬರೇ ಕೈಲಿ ಬಂದುಬಿಟ್ಟೇವಿ, ಬಾಳೆಹಣ್ಣು ತೆಂಗಿನಕಾಯಿ ತೊಗೊಂಬಾಯಪ್ಪ ಅಂತ 2 ರೂಪಾಯಿ ಯಾರ ಕೈಯಾಗ ಕೊಟ್ಟಾರ? ಸಿದ್ಧಾರೂಢ ಅಜ್ಜನ ಕೈಯಾಗ ಕೊಟ್ಟಾರ. ನಮ್ಮಂಥವ್ರಾದ್ರೆ ಹುಚ್ಚುಗಳ ನಾನಂದ್ರೆ ಏನು ಅಂತಿದ್ವಿ. ಆದ್ರೆ ಮಹಾತ್ಮನ ಗುಣ ಹೆಂಗಿರ್ತತ್ರಿ, ಸ್ವತಃ ಸಿದ್ಧಾರೂಢರು ಹೋಗಿ ಹಣ್ಣು ಕಾಯಿ ತೊಗೊಂಬಂದಾರ ಅವ್ರು ಬರೋದ್ರೊಳಗೆ. ತಗೊಳ್ರಿವ. ಆಮ್ಯಾಲ ಗೊತ್ತಾಗೈತೆ ಅವ್ರಿಗೆ ಇವರೇ ಸಿದ್ಧಾರೂಢಂತ. ಯಪ್ಪ ತಪ್ಪಾತಂತ ಗಲ್ಲ ಬಡ್ಕೊಂಡ್ರವ್ರು. ಇಷ್ಟು ಸಾದಾ ಸೀದಾ ಇದ್ದರು ನಮ್ಮ ಅಜ್ಜ ಸಿದ್ಧಾರೂಢರು. ಆ ಹಳಿಯಾಳ್ಕರ ಸಂತರಿಗೆ ಇವರೇ ಸಿದ್ಧಾರೂಢ ಗೊತ್ತಿಲ್ಲ. ಅವ್ರಿಗೆ ಹೊಚ್ಚಿ ಮಲಗಿಸಿ ಹೋಗ್ಯಾರ. ಬೆಳಗ್ಗೆ ಎದ್ದು ಕೂಡಲೇ ಸೇವಕರನ್ನ ಕೇಳ್ಯಾರ, ಯಪ್ಪ ಇಲ್ಲಿ ಸಿದ್ಧಾರೂಢರು ಎಲ್ಲದಾರ? ಅಪ್ಪಾರ ಬರ್ರಿ, ಇಲ್ಲಿ ಕೈಲಾಸ ಮಂಟಪದಾಗ ಕುಂತಾರ, ಬರ್ರಿ ಅಂತ ಕರ್ಕೊಂಡು ಬಂದು ತೋರಿಸ್ತಾರ. ಸಿಂಹಾಸನ ಮ್ಯಾಲ ರಾತ್ರಿ ಯಾವ ಉಣಿಸ್ಯಾನ ಅವ ಕುಂತಾನ. ನಡಗಾಕತ್ರಿ ಅಪ್ಪ, ಎಂಥ ತಪ್ಪಾತಿಯಪ್ಪ, ನಿನ್ನ ಕಡೆಯಿಂದ ನಾವು ಸೇವೆ ಮಾಡಿಸ್ಕೊಂಡ್ವಿ. ಅವಾಗ ಸಿದ್ಧಾರೂಢರಂತಾರ, ಹೂವ ತರುವವನ ಮನೆಗೆ ಹುಲ್ಲ ತರುವ ಅವನಿಗಿಲ್ಲ ಗರ್ವ. ನಾನು ಭಕ್ತರ ಆಳದೇನಪ್ಪ ಅಂತ ಸಿದ್ಧಾರೂಢರವ್ರನ್ನ ಪ್ರೇಮದಿಂದ ಮಾತಾಡಿಸಿದ್ರು. ಅಷ್ಟೇ ಅಲ್ಲ, ಸಂತ ನಿನಗೆ ಅದು ದಾಸಬೋಧದೊಳಗೆ ಇಷ್ಟನೇ ಶ್ಲೋಕದೊಳಗೆ ನಿನಗೆ ಸಂಶಯ ಇತ್ತಲ್ಲಂಪ, ಬಾ ಆ ಸಂಶಯ ನಿನಗೆ ನಿವಾರಣೆ ಮಾಡ್ತೀನಿ ಬಾ ಅಂತ ಕೇಳೋದಕ್ಕಿಂತ ಮೊದಲೇ ಸಿದ್ಧಾರೂಢರು ಆ ಶ್ಲೋಕದ ಮರ್ಮ ಬಿಚ್ಚಿ ಹೇಳಿದಾಗ ಇವನಿಗೆ ಮೈಮ್ಯಾಗಿನ ಕೂದಲು ನೆಟ್ಟಗಾದವು. ನಾ ಹೇಳಿಲ್ಲ ಕೇಳಿಲ್ಲ, ಅವನಿಗೆ ಕನಸಿನಾಗ ಅದು ದುಷ್ಟ ಅಂತ ಗೊತ್ತಾಯ್ತು. ಅವತ್ತು ಚೀಟಿ ಬರೆದಿಟ್ಟವ. ಇವನೇ ರಾಮರೂಪದ ಬಂದು ದರ್ಶನ ಕೊಟ್ಟವನು. ಇವನೇ ರಾಮ, ಇವನೇ ಶ್ಯಾಮ, ಇವನೇ ಶಂಕರ. ಶ್ಯಾಮದಾಮ ಶ್ರೀರಾಮ ಭಿನ್ನ ಶಂಕರ ನೀನಿರುವೆ, ಗುರುವರ ಶಂಕರ ನೀನಿರುವೆ. ಆರತಿ ಹೇಳ್ತೀವಿ ನೋಡು. ಕೃಷ್ಣಾದವನು ನೀನೇ, ರಾಮದವನು ನೀನೇ, ಶಂಕರಾದವನು ನೀನೇ. ಸಿದ್ಧಾರೂಢ ಪೂರ್ಣ ಅವತಾರ.
ಅನೇಕ ಮಹಾತ್ಮರ ಅವತಾರ ಅದಾವ, ಒಂದೊಂದು ದೇವರ ಅಂಶ ಅದಾರ. ಅವರು ಶಿವನ ಅಂಶ, ವಿಷ್ಣುವಿನ ಅಂಶ, ಬ್ರಹ್ಮನ ಅಂಶ, ಯಾವುದೋ ಋಷಿಗಳ ಅಂಶದಿಂದ ಹುಟ್ಟಿದ ಮಹಾತ್ಮರು ಬೇರೆ. ಆದರೆ ಸಿದ್ಧಾರೂಢ ಪೂರ್ಣ ಅವತಾರ, ಪರಬ್ರಹ್ಮ ಅಂತ ಕರೀತಾರೆ. ಇರಲಿ, ಮುಂದಿನ ನುಡಿ ನೋಡೋಣ. ಇಷ್ಟೊತ್ತು ಹೇಳಿದ್ದು ಕಮಲಾಸನಾದ ಬ್ರಹ್ಮನ ರೂಪದಿಂದ ನೀನೇ ಸೃಷ್ಟಿಕರ್ತ, ವಿಷ್ಣು ರೂಪದಿಂದ ನೀನೇ ಜಗತ್ತನ್ನು ಪಾಲಿಸ್ತೀಯ. ಮುಂದಿನ ನುಡಿ, ಹೇ ಸಿದ್ಧಾರೂಢ,